ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. 9 ಪೊಲೀಸರಿಗೆ ಗಲ್ಲು ಶಿಕ್ಷೆ, ತಂದೆ ಮಗನ ಲಾಕ್ ಅಪ್ ಡೆತ್ ಕೇಸ್, 1.4 ಕೋಟಿ ದಂಡ, ಮದುರೈ ಕೋರ್ಟ್ ಐತಿಹಾಸಿಕ ತೀರ್ಪು. ಗಲ್ಲು ಶಿಕ್ಷೆಯ ಪ್ರಕ್ರಿಯೆ ಹೇಗಿರುತ್ತೆ, ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಸೋಮವಾರ ತಮಿಳುನಾಡಿನ ಮದುರೈ ಕೋರ್ಟ್ ಕೊಟ್ಟಂತ ತೀರ್ಪಿದೆಯಲ್ಲ, ಅದು ಇಡೀ ದೇಶವೇ ಬೆಚ್ಚಿ ಬೀಳುವಂತ ಐತಿಹಾಸಿಕ ತೀರ್ಪನ್ನು ಕೊಟ್ಟು, ಇನ್ನು ಮುಂದೆ ಯಾರಾದರೂ ಅಧಿಕಾರದಲ್ಲಿ ಇದ್ದವರು, ಪೊಲೀಸರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅಥವಾ ಜನರ ಸೇವೆಗೆ ಸರ್ಕಾರದ ಸಂಬಳವನ್ನು ತೆಗೆದುಕೊಂಡು ನಿಯೋಜಿತರಾದಂಥ ವ್ಯಕ್ತಿಗಳು ಏನಾದರೂ ಕೆಟ್ಟ ಕೆಲಸ ಮಾಡಿದ್ರೆ ಇಂಥದ್ದೇ ಒಂದು ತೀರ್ಪು ಪ್ರಕಟ ಮಾಡಿ ನಿಮ್ಮನ್ನು ಕೂಡ ಗಲ್ಲು ಶಿಕ್ಷೆಗೆ ಗುರಿಪಡಿಸ್ತೇವೆ ಅನ್ನುವಂಥ ಒಂದು ನೇರವಾದ ಸಂದೇಶವನ್ನು ಕೊಟ್ಟಂತ ತೀರ್ಪಿದೆಯಲ್ಲ, ಆ ತೀರ್ಪಿಗೆ ಇಡೀ ದೇಶವೇ ಮೆಚ್ಚುಗೆಯ ಮಹಾಪೂರವನ್ನ ಹೇಳ್ತಾ ಇದೆ. ಕೊರೋನಾ ಕಾಲಘಟ್ಟದಲ್ಲಿ ಆದಂತ ಒಂದು ಸಣ್ಣ ಪ್ರಕರಣವನ್ನು ಇಟ್ಟುಕೊಂಡು ಪೊಲೀಸರು ಅಪ್ಪ ಮಗನ ಮೇಲೆ ಹೇಗೆ ದೌರ್ಜನ್ಯವನ್ನ ಮಾಡಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ಅವರನ್ನ ಹೀನಾಯವಾಗಿ ಅವರನ್ನ ಬಟ್ಟೆ ಬಿಚ್ಚಿಸಿ ಹಲ್ಲೆ ಮಾಡಿ ತಲೆಯನ್ನ ಗೋಡೆಗೆ ಜಜ್ಜಿಸಿ ಸಾಯಿಸಿದಂತ ಪ್ರಕರಣ ಇದೆಯಲ್ಲ, ಆ ಪ್ರಕರಣ ಬರೋಬ್ಬರಿ 6 ವರ್ಷಗಳ ನಂತರ ಮತ್ತೊಮ್ಮೆ ಸದ್ದು ಮಾಡ್ತಾ ಇದ್ದು, ಮತ್ತು ಆ ಸದ್ದು ಮಾಡಿದ ಪ್ರಕರಣದಲ್ಲಿ ಆ ವ್ಯಕ್ತಿಗಳಿಗೆ ಹೀನಾಯವಾಗಿ ಚಚ್ಚಿದಂತ 9 ಪೊಲೀಸರಿಗೆ ಇದೀಗ ಮದುರೈ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಿ ಆ 9 ಪೊಲೀಸರಿಗೆ ಗಲ್ಲು ಶಿಕ್ಷೆಯನ್ನ ಪ್ರಕಟ ಮಾಡಿದೆ. ಹೀಗಾಗಿ ಆ ಕೆಟ್ಟ ಕ್ರೌರ್ಯ ಕಾರ್ಯದಲ್ಲಿ ಭಾಗಿಯಾದಂತ ಸರ್ಕಾರದ 9 ಪೊಲೀಸರು ಇದೀಗ ಗಲ್ಲು ಶಿಕ್ಷೆಗೆ ಕುಣಿಕೆಯನ್ನ ತಮ್ಮ ಕತ್ತನ್ನ ಕೊಡಬೇಕಾಗಿ ಬಂದಿದೆ. ಅದು ಇದೀಗ ಎಲ್ಲೆಡೆ ಸದ್ದನ್ನ ಮಾಡ್ತಿದೆ. ನಾನು ಆ ಪ್ರಕರಣದ ಬಗ್ಗೆ ಆಮೇಲೆ ಸ್ವಲ್ಪ ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಈ ಗಲ್ಲು ಶಿಕ್ಷೆ ಹೇಗಿರುತ್ತೆ, ಗಲ್ಲು ಶಿಕ್ಷೆಯ ಒಂದು ವ್ಯವಸ್ಥೆ ಹೇಗಿರುತ್ತೆ, ಕೋರ್ಟ್ನಲ್ಲಿ ಯಾವ ತರ ತೀರ್ಪಾಗುತ್ತೆ, ಯಾವೆಲ್ಲ ಒಂದು ಮಾನದಂಡ ಇರುತ್ತೆ ಅನ್ನೋದನ್ನ ಮೊದಲು ನೋಡ್ತಾ ಹೋಗ್ತೇನೆ. ಯಾಕಂದ್ರೆ ನಮ್ಮ ಭಾರತದಲ್ಲಿ, ಅದರಲ್ಲೂ ಭಾರತದಲ್ಲಿ ಯಾವ ವ್ಯಕ್ತಿಯೂ ಕೂಡ ಸಾಯಿಸುವಂತ ಅಧಿಕಾರ ಇಲ್ಲ. ಅದು ಹುಟ್ಟಿಸಿದ ತಂದೆ ತಾಯಿಯೂ ಕೂಡ ನಾನು ಹುಟ್ಟಿಸ್ತೇನೆ ಅಂತ ಕಾರಣಕ್ಕಾಗಿ ಮಕ್ಕಳನ್ನ ಸಾಯಿಸುವಾಗಿಲ್ಲ. ಯಾವುದೇ ಒಂದು ವ್ಯಕ್ತಿ ಕೂಡ ಮತ್ತೊಬ್ಬನ್ನ ಸಾಯಿಸುವಂತ ಕೆಲಸಕ್ಕೆ ಹೋಗಬಾರ್ದು ಎನ್ನುವಂತ ಕಾನೂನು ನಮ್ಮ ಸಂವಿಧಾನ ಹೇಳುತ್ತೆ. ಒಂದು ವೇಳೆ ಅಂತ ಏನೋ ಒಂದು ಕೆಟ್ಟ ಕಾರ್ಯಕ್ಕಾಗಿ ಸಾಯಿಸಿದ್ರು ಕೂಡ ಅಂತವನು ಕೂಡ, ಅಂದ್ರೆ ಕೊಲೆ ಮಾಡಲ್ಪಟ್ಟ ವ್ಯಕ್ತಿಯೂ ಕೂಡ ಕೊನೆಗೆ ಕಾನೂನಿನಲ್ಲಿ ಶಿಕ್ಷೆಯಾಗತ್ತೆ. ಅವನಿಗೂ ಕೂಡ 5 ವರ್ಷ, 6 ವರ್ಷ, 10 ವರ್ಷ, 15 ವರ್ಷ ಶಿಕ್ಷೆಯಾಗಿ ಅವನ ತಪ್ಪನ್ನ ತಿದ್ದುಕೊಳ್ಳುವಂತ ಅವಕಾಶ ಕೊಡುತ್ತೆ ಹೊರತು ಇವತ್ತು ಒಬ್ಬ ವ್ಯಕ್ತಿನ ಸಾಯಿಸಿದ ಕಾರಣಕ್ಕಾಗಿ ಮಾರನೇ ದಿನ ಅವನನ್ನ ಸಾಯಿಸುವಂಥದ್ದು, ಅವನನ್ನ ಗಲ್ಲಿ ಹಾಕಿಸುವಂತ ಪ್ರಕ್ರಿಯೆ ನಮ್ಮ ಕಾನೂನಿನಲ್ಲಿ ಇಲ್ಲ. ತಪ್ಪಿತಸ್ಥ ವ್ಯಕ್ತಿಯೂ ಕೂಡ ತಪ್ಪನ್ನ ತಿದ್ದುಕೊಳ್ಳುವಂತ ಮತ್ತು ಮನಪರಿವರ್ತನೆ ಮಾಡುವಂತ ಕಾನೂನು ನಮ್ಮ ದೇಶದಲ್ಲಿ ಮಾತ್ರ ಇದೆ. ಹೀಗಾಗಿ ನಮ್ಮ ದೇಶದಲ್ಲಿ ಯಾರನ್ನು ಕೂಡ ಸಾಯಿಸುವಂತ ಪ್ರಕ್ರಿಯೆ ಒಬ್ಬ ವ್ಯಕ್ತಿಗೆ ಕೊಟ್ಟಿಲ್ಲ. ಇನ್ನು ಗಲ್ಲು ಶಿಕ್ಷೆ ಹೇಗಿರುತ್ತೆ, ಅದರ ಪ್ರಕ್ರಿಯೆ ಏನು ಎನ್ನುವುದು ನೋಡ್ತಾರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲ ದೊಡ್ಡ ಪ್ರಕ್ರಿಯೆ ಇದೆಯಾ ಎನ್ನುವುದು ಕೂಡ ಆಶ್ಚರ್ಯ ಆಗುತ್ತೆ. ನಾನು ಮೊದಲ ಹಂತವಾಗಿ ಹೇಳ್ತೇನೆ, ಒಂದು ಪ್ರಕರಣ ಒಂದು ಸಿವಿಲ್ ಅಥವಾ ಒಂದು ಸೆಷನ್ ಕೋರ್ಟ್ ಅಥವಾ ಜಿಲ್ಲಾ ಕೋರ್ಟ್ನಲ್ಲಿ ದಾಖಲಾಗುತ್ತೆ, ಪ್ರಕರಣ ದಾಖಲಾಗುತ್ತೆ. ಅದಾದ ನಂತರ ಆ ಎಲ್ಲ ವಿಚಾರಣೆ ಮುಗಿದ ನಂತರ ಜಡ್ಜ್ ಅಥವಾ ಮ್ಯಾಜಿಸ್ಟ್ರೇಟ್ ಆದಂಥವರಿಗೆ ಆ ತೀರ್ಪು ಅಥವಾ ಆ ಎಲ್ಲ ವಿಚಾರಣೆ ಮುಗಿದ ನಂತರ ಒಂದು ವೇಳೆ ಅಪರೂಪದ ಪ್ರಕರಣ ಎಂದೆನಿಸಿಕೊಂಡ ನಂತರ ಮ್ಯಾಜಿಸ್ಟ್ರೇಟ್ ಅವರು ಆ ವ್ಯಕ್ತಿಗೆ ಅಪರಾಧಿಗೆ ಗಲ್ಲು ಶಿಕ್ಷೆಯನ್ನು ಪ್ರಕಟ ಮಾಡ್ತಾರೆ. ಅದಾದ ನಂತರ ಗಲ್ಲು ಶಿಕ್ಷೆಗೆ ಒಳಪಟ್ಟಂತ ವ್ಯಕ್ತಿ ಮತ್ತು ಕುಟುಂಬದವರು ಆ ವ್ಯಕ್ತಿಯ ಪರವಾಗಿ ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ ಮತ್ತು ಹೈಕೋರ್ಟ್ನಲ್ಲಿ ದೃಢೀಕರಣವಾಗಬೇಕಾಗುತ್ತೆ. ಹೈಕೋರ್ಟ್ ಕೂಡ ಸೆಷನ್ ಕೋರ್ಟ್ ಅಥವಾ ಜಿಲ್ಲಾ ಕೋರ್ಟ್ ಕೊಟ್ಟಂತ ತೀರ್ಪನ್ನು ಎತ್ತಿ ಹಿಡಿದ್ರೆ ಆಗಲೂ ಕೂಡ ಅವಕಾಶ ಇರುತ್ತೆ. ಅದೇನಂದ್ರೆ ಮತ್ತೆ ಅವನು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೋದು. ಇಲ್ಲಿ ಒಂದು 5-6 ಹಂತ ಇದೆ. ಯಾವಾಗ ಜಿಲ್ಲಾ ನ್ಯಾಯಾಧೀಶರು ಅಥವಾ ಮ್ಯಾಜಿಸ್ಟ್ರೇಟ್ಗಳು ಕೋರ್ಟನ್ನ ಅಥವಾ ಈ ಪ್ರಕಟ ಮಾಡುವಾಗ ಇದು ರೇರೆಸ್ಟ್ ಆಫ್ ರೇರ್ ಕೇಸ್ ಅನ್ನುವಂತ ಒಂದು ಮನದಟ್ಟಾದಾಗ, ಅವರಿಗೆ ರೇರೆಸ್ಟ್ ಆಫ್ ರೇರ್ ಕೇಸ್ ಎನ್ನುವುದನ್ನ ಕಂಡಾಗ ಮಾತ್ರ ಇಂಥ ಒಂದು ಗಲ್ಲು ಶಿಕ್ಷೆಯ ತೀರ್ಪನ್ನ ಪ್ರಕಟ ಮಾಡ್ತಾರೆ. ಇದು ರೇರೆಸ್ಟ್ ಆಫ್ ರೇರ್ ಕೇಸ್ ಆದಾಗ ಮಾತ್ರ ಜಿಲ್ಲಾ ನ್ಯಾಯಾಲಯ ಗಲ್ಲು ಶಿಕ್ಷೆಯನ್ನು ಕೊಡುತ್ತೆ, ಪ್ರಕಟ ಮಾಡುತ್ತೆ. ಅದಾದ ನಂತರ ಕುಟುಂಬದವರು ಹೈಕೋರ್ಟ್ಗೆ ಹೋಗುವುದು. ಹೈಕೋರ್ಟ್ ಕೂಡ ಈ ಪ್ರಕರಣವನ್ನು ಎತ್ತಿ ಹಿಡಿದು ದೃಢೀಕರಣ ಮಾಡಿದ್ರೆ ಆಗ ಆ ವ್ಯಕ್ತಿಯ ಕುಟುಂಬಸ್ಥರು ಆ ವ್ಯಕ್ತಿ ವಕೀಲರ ಮುಖಾಂತರ ಸುಪ್ರೀಂ ಕೋರ್ಟ್ ಕೂಡ ಹೋಗುವುದು. ಸುಪ್ರೀಂ ಕೋರ್ಟ್ನಲ್ಲಿ ಇದು ಕೂಡ ಹೌದು ಈ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅನ್ನುವಂಥ ವಾದ ವಿವಾದ ಎಲ್ಲ ಆಗಿ ಅಲ್ಲೂ ಕೂಡ
ಸುಪ್ರೀಂ ಕೋರ್ಟ್ ಇದನ್ನು ಎತ್ತಿ ಹಿಡಿದ್ರೆ, ಗಲ್ಲು ಶಿಕ್ಷೆಯನ್ನು ಎತ್ತಿ ಹಿಡಿದ್ರೆ ಆಗ ನೆಕ್ಸ್ಟ್ ಬರುತ್ತೆ ಅಂದ್ರೆ ಮರು ಪರಿಶೀಲನಾ ಅರ್ಜಿ ಬರುತ್ತೆ. ಸುಪ್ರೀಂ ಕೋರ್ಟ್ ಸುದೀರ್ಘವಾದ ತೀರ್ಪನ್ನು ಕೊಟ್ಟು ಅಂದ್ರೆ ಜಿಲ್ಲಾ ನ್ಯಾಯಾಲಯ ಕೊಟ್ಟಂತ ತೀರ್ಪನ್ನು ಎತ್ತಿ ಹಿಡಿದು ಕೆಲವೊಂದು ಅಂಶಗಳನ್ನ ಹೇಳಿದ್ರೆ ಆಗ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಮರು ಪರಿಶೀಲನಾ ಅರ್ಜಿಯನ್ನು ಹಾಕಬಹುದು. ಅದೇನಂದ್ರೆ ಅದು ಎರಡು ತರ ಇರುತ್ತೆ. ಒಂದು ರಿವ್ಯೂ ಪಿಟಿಷನ್ ಇರುತ್ತೆ, ಮತ್ತೊಂದು ಕ್ಯೂರೇಟಿವ್ ಪಿಟಿಷನ್ ಅಂತ ಇರುತ್ತೆ. ಆ ರಿವ್ಯೂ ಪಿಟಿಷನ್ ಅಲ್ಲಿ ವ್ಯಕ್ತಿ, ಗಲ್ಲು ಶಿಕ್ಷೆಗೆ ಒಳಪಟ್ಟಂತ ವ್ಯಕ್ತಿ ಮತ್ತು ಕುಟುಂಬಸ್ಥರು ತೀರ್ಪನ್ನ ಮತ್ತೊಮ್ಮೆ ನೋಡಿ ಮತ್ತೊಮ್ಮೆ ಮರು ಪರಿಶೀಲನೆ ಮಾಡಬಹುದು ಎನ್ನುವಂತ ಮನವಿಯನ್ನ ಮಾಡಬಹುದು. ಅದು ಆಗ್ಲಿಲ್ಲ ಅಂದ್ರೆ ಜೊತೆಗೆ ಎರಡನೇ ಇರುತ್ತೆ ಕ್ಯೂರೇಟಿವ್ ಪಿಟಿಷನ್ ಅಂತ. ಅಂದ್ರೆ ಕೋರ್ಟ್ ಕೊಟ್ಟಂತ ತೀರ್ಪು ಇದೆಯಲ್ಲ, ಜಡ್ಜ್ ಕೊಟ್ಟಂತ ತೀರ್ಪಿನಲ್ಲಿ ಕೆಲವೊಂದು ಬರೆದಿರ್ತಾರೆ, ಹೀಗಾಯ್ತು. ಈ ಮಧುರೈ ಪ್ರಕರಣದಲ್ಲೂ ಕೂಡ ಬರೆದಿದ್ದಾರೆ, ಇದು ಇಂಥ ಘಟನೆ ಸಂಭವಿಸಲೇಬಾರದು, ಘಟಿಸಲೇಬಾರದು, ಜೊತೆಗೆ ಇಂಥ ಘಟನೆಯನ್ನ ಯಾರಾದ್ರೂ ಕೇಳಿದ್ರೆ ಅವರ ಹೃದಯವೇ ಒಡೆದು ಹೋಗುತ್ತೆ ಅಂತ ಒಂದು ಕೆಟ್ಟ ಕೆಲಸವನ್ನು ಈ ಪೊಲೀಸರು ಮಾಡ್ತಾರೆ ಅನ್ನುವಂತ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದರೆ. ಹಾಗೆ ಉಲ್ಲೇಖ ಮಾಡುವಾಗ ಯಾವ್ದಾದ್ರು ಒಂದು ಸೆಷನ್ ಅನ್ನ ಅಂದ್ರೆ ವಿಧಿಯನ್ನು ಅವರು ಬರೆದಿರ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಏನಾದ್ರು ಲೋಪ ಆದ್ರೆ ಎನ್ನುವಂತ ಒಂದು ವಿಷಯವನ್ನು ಇಟ್ಕೊಂಡು ಕ್ಯೂರೇಟಿವ್ ಪಿಟಿಷನ್ ಹಾಕ್ತಾರೆ. ಅದು ಕೂಡ ಆಗಿಲ್ಲ, ಅದು ಕೂಡ ಎಲ್ಲೂ ವ್ಯತ್ಯಯ ಆಗಿಲ್ಲ, ಸುಪ್ರೀಂ ಕೋರ್ಟ್ ಅಥವಾ ಕೋರ್ಟ್ ಕೊಟ್ಟಂತ ತೀರ್ಪು ಸರಿಯಾಗಿದೆ ಅನ್ನುವಂತ ತೀರ್ಪು ಬಂದಾಗ ಆಗ ಮತ್ತೂ ಒಂದಿರುತ್ತೆ. ಮೂರನೇದಾಗಿ ಕ್ಷಮಾದಾನದ ಅರ್ಜಿ. ವ್ಯಕ್ತಿ ಮತ್ತು ವ್ಯಕ್ತಿಯ ಕುಟುಂಬಸ್ಥರು ವ್ಯಕ್ತಿಯ ಪರವಾಗಿ ಕ್ಷಮಾದಾನದ ಅರ್ಜಿಯನ್ನು ಹಾಕ್ಬೋದು. ಇಲ್ಲಿ ಹಾಕ್ಬೋದು, ಒಂದು ರಾಜ್ಯಪಾಲರಿಗೆ ಹಾಕ್ಬೋದು, ಇಲ್ಲ ಅದು ರಾಜ್ಯಪಾಲರಿಗೆ ಸಂವಿಧಾನದ ಅಡಿ 161 ಅಡಿಯಲ್ಲಿ ರಾಜ್ಯಪಾಲರಿಗೆ ಕ್ಷಮಾದಾನವನ್ನ ಕೊಡಿ ಎನ್ನುವಂತ, ಅಂದ್ರೆ ಈ ಗಲ್ಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆಯಾಗಿ ಮಾಡಿ ಎನ್ನುವಂತ ಒಂದು ಕೋರಿಕೆಯನ್ನ ಮಾಡಬಹುದು ವ್ಯಕ್ತಿ ಮತ್ತು ವ್ಯಕ್ತಿಯ ಕುಟುಂಬಸ್ಥರು ವ್ಯಕ್ತಿಯ ಪರವಾಗಿ. ಇನ್ನು ಎರಡನೇದಾಗಿ ರಾಷ್ಟ್ರಪತಿಗಳ ಹತ್ರ ಹೋಗ್ಬೋದು. ಸಂವಿಧಾನ 72ರ ವಿಧಿಯಲ್ಲಿ ರಾಷ್ಟ್ರಪತಿಗಳ ಹತ್ರ ಕ್ಷಮಾದಾನ ಕೋರಿ ಅದನ್ನ ಜೀವಾವಧಿಯಾಗಿ ಮಾಡಿ ಶಿಕ್ಷೆಯನ್ನ ಕನ್ವರ್ಟ್ ಮಾಡಿ ಅನ್ನುವಂತ ಒಂದು ಕೋರಿಕೆಯನ್ನು ಮಾಡಬಹುದು. ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂದ್ರೆ ಅವರು ತಮ್ಮ ಮೂಗಿನ ನೇರಕ್ಕೆ ಮಾಡ್ಲಿಕ್ಕಾಗಲ್ಲ, ಅವರು ಗೃಹ ಸಚಿವಾಲಯದ ಒಂದು ಸಲಹೆಯ ಮೇರೆಗೆ ತಮ್ಮ ಒಂದು ತೀರ್ಪನ್ನ ಪ್ರಕಟ ಮಾಡ್ತಾರೆ. ಅಲ್ಲಿ ಎಲ್ಲೂ ಕೂಡ ಆಗ್ಲಿಲ್ಲ ಅಂದ್ರೆ ಅದು ಗಲ್ಲು ಶಿಕ್ಷೆಯಾಗಿ ಚಾಪನ್ನ ಒತ್ತತ್ತೆ. ಅದು ಹೇಗಾಗತ್ತೆ, ಅದರ ಒಂದು ಕ್ರಿಯೆ ಏನು, ಇದು 4ನೇ ಹಂತಕ್ಕೆ ಬರುತ್ತೆ. ಅದು ಡೆತ್ ವಾರೆಂಟ್ ಎನ್ನುವಂತ ಒಂದು ಕ್ರಿಯೆ ಆಗುತ್ತೆ. ಡೆತ್ ವಾರೆಂಟ್ ಅಂದ್ರೆ ವಿಚಾರಣಾ ನ್ಯಾಯಾಲಯ, ಅಂದ್ರೆ ಸೆಷನ್ ಕೋರ್ಟ್ ನಲ್ಲಿ ಸ್ಟಾರ್ಟಿಂಗ್ ಆಗುತ್ತಲ್ಲ, ವಿಚಾರಣಾ ನ್ಯಾಯಾಲಯ ಡೆತ್ ವಾರೆಂಟ್ ಅನ್ನು ಹೊರಡಿಸುತ್ತೆ ಅಥವಾ ಬ್ಲ್ಯಾಕ್ ವಾರೆಂಟ್ ಅಂತ ಹೇಳ್ತಾರೆ. ಇದರಲ್ಲಿ ಸಮಯ ಇರುತ್ತೆ ಮತ್ತು ದಿನಾಂಕ ಇರುತ್ತೆ. ಇದನ್ನು ಯಾಕೆ ಹೇಳ್ತೆ ಅಂದ್ರೆ ತಪ್ಪು ಮಾಡಿದ ವ್ಯಕ್ತಿಯೂ ಕೂಡ ಬದುಕುವಂತ ಹಕ್ಕು ಇರುತ್ತೆ. ಅದನ್ನ ವಾದ ಮಾಡ್ತಾನ ಅವನು. ಆ ವಾದದಲ್ಲಿ ಹೀಗಾಯ್ತು ಅನ್ನುವಂತ ವಾದ ಮಾಡಿ ಗಲ್ಲು ಶಿಕ್ಷೆಯನ್ನು ಕೂಡ ಜೀವಾವಧಿಯನ್ನು ಕೂಡ ಕಡಿಮೆ ಶಿಕ್ಷೆಯನ್ನು ಕೂಡ ಹೊರಬರುವಂತ ಒಂದು ಮಾರ್ಗ ಇರುತ್ತೆ. ಹೀಗಾಗಿ 4ನೇದಾಗಿ ಡೆತ್ ವಾರೆಂಟ್ ಇರುತ್ತೆ. ಡೆತ್ ವಾರೆಂಟ್ ನಲ್ಲಿ ಸಮಯ ಮತ್ತು ನಿಗದಿ ಇರುತ್ತೆ, ಯಾಕಂದ್ರೆ ಅದು ಕೂಡ ಮೇಜರ್ ಆಗಿರುತ್ತೆ. ಇನ್ನು 5ನೇದಾಗಿ ಗಲ್ಲು ಶಿಕ್ಷೆಯ ಜಾರಿ. ಇದು 5ನೇ ಹಂತ. ಗಲ್ಲು ಶಿಕ್ಷೆ ಜಾರಿ ಅಂದ್ರೆ ಅದರಲ್ಲಿ ಒಂದು 4-5 ನಿಯಮಾವಳಿಗಳಿದೆ. ಒಂದು ಜೈಲು ನಿಯಮಾವಳಿ, ಅಂದ್ರೆ ಜೈಲಿನಲ್ಲಿ ಆಯಾ ಜೈಲಿನಲ್ಲಿ ಒಂದು ಕೈಪಿಡಿ ಇರುತ್ತೆ, ಜೈಲ್ ಮ್ಯಾನ್ಯುವಲ್ ಅಂತ ಹೇಳ್ತಾರೆ. ಆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಒಬ್ಬ ವ್ಯಕ್ತಿ ಅಂದ್ರೆ ಅಪರಾಧಿಗೆ ಒಂದು ಗಲ್ಲು ಶಿಕ್ಷೆಯ ಕೊನೆಯ ಹಂತ ಅಂದ್ರೆ ಡೆತ್ ವಾರೆಂಟ್ ಪಾಸ್ ಆದಾಗ ಆ ವ್ಯಕ್ತಿಗೆ 14 ದಿನದ ಮೊದಲೇ ನಿನಗೆ ಈ ಡೇಟ್ ಅಲ್ಲಿ ನಿನಗೆ ಹ್ಯಾಂಗ್ ಮಾಡ್ತೇವೆ, ಅಂದ್ರೆ ನಿನಗೆ ಗಲ್ಲು ಶಿಕ್ಷೆಗೆ ಒಳಪಡಿಸ್ತೇವೆ ಅನ್ನುವಂತ ಮಾತನ್ನ ತಿಳಿಸಬೇಕು, ನೋಟಿಸ್ ಮುಖಾಂತರ ತಿಳಿಸಬೇಕು. ಜೊತೆಗೆ ಅವನು ಮಾನಸಿಕವಾಗಿ ಸಿದ್ಧವಾಗುವಂತೆ ಮಾಡಬೇಕು. ಜೊತೆಗೆ ಕುಟುಂಬಸ್ಥರನ್ನ ಮೀಟ್ ಆಗುವಾಗ ಕುಟುಂಬಸ್ಥರಿಗೆ ಆ ಅಪರಾಧಿಯನ್ನ ಮೀಟ್ ಆಗಲು ಅವಕಾಶವನ್ನು ಕೊಡಬೇಕು. ಇದು ಜೈಲು ನಿಯಮಾವಳಿಯಲ್ಲಿ 1ನೇದು. ಇನ್ನು ಸೂರ್ಯೋದಯಕ್ಕೆ ಮುನ್ನ ಜೈಲಾಧಿಕಾರಿಗಳು ಅಥವಾ ಈ ಜೈಲಿನ ಸಿಬ್ಬಂದಿಗಳು ಅವರನ್ನ ಹ್ಯಾಂಗ್ ಮಾಡುವಂತ ಅಥವಾ ನೇಣು ಹಾಕುವಂತ ಅಥವಾ ಅವರನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸ್ತಾರೆ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಸೂರ್ಯ ಉದಯಕ್ಕೂ ಮುನ್ನವೇ ಅವರನ್ನ ಅಪರಾಧಿಯನ್ನ ಗಲ್ಲಿಗೆ ಹಾಕ್ತಾರೆ. ಇನ್ನು 3ನೇದಾಗಿ ಆ ಗಲ್ಲು ಹಾಕುವಂತ ಸಮಯದಲ್ಲಿ ಯಾರ್ಯಾರು ಇರಬೇಕು, ಒಂದು ಜೈಲು ಅಧೀಕ್ಷಕರು ಅಂದ್ರೆ ಜೈಲು ಸೂಪರಿಂಟೆಂಡೆಂಟ್ ಇರಬೇಕು, ಆ ಜೈಲನ್ನು ನೋಡ್ಕೊಳ್ಳುವಂತ ಅಧಿಕಾರಿ ಇರ್ತಾರಲ್ಲ ಅವ್ರು ಇರಬೇಕು. ಜೊತೆಗೆ ವೈದ್ಯಾಧಿಕಾರಿ ಇರಬೇಕು. ವೈದ್ಯಾಧಿಕಾರಿಗಳು 2 ತಪಾಸಣೆ ಮಾಡ್ತಾರೆ. ಒಂದು ಗಲ್ಲು ಹಾಕುವಂತ ಮೊದಲು ಕೂಡ ಅವನ ಆರೋಗ್ಯ ಸ್ಥಿರವಾಗಿದೆಯೇ, ಓಕೆ ಎಲ್ಲವೂ ಸ್ಥಿರವಾಗಿದೆ, BP ಎಲ್ಲವೂ ಸ್ಥಿರವಾಗಿದೆ ಅಂದ್ರೆ ಸರಿಯಾಗಿದ್ದಾನೆ ಅನ್ನುವಂಥ ಹಂತವನ್ನ ನೋಡ್ಕೊಂಡಾಗ ಮಾತ್ರ ಅವನನ್ನ ಗಲ್ಲಿಗೆ ಏರಿಸಬಹುದು. ಇನ್ನು ಮ್ಯಾಜಿಸ್ಟ್ರೇಟ್ ಎಲ್ಲ ಪ್ರಕ್ರಿಯೆ ಹೇಗೆ ನಡೀತಾ ಇದೆ,
ಯಾಕಂದ್ರೆ ಅವರೇ ಇರ್ತಾರೆ, ಅವರು ಕೂಡ ಇರ್ತಾರೆ. ಇನ್ನು ವಿಧಾನ ಅಂದ್ರೆ ಅದು ನಮ್ಮ ಇಂಡಿಯಾದಲ್ಲಿ ಹ್ಯಾಂಗ್ ಟಿಲ್ ದ ಡೆತ್ ಅಂದ್ರೆ ನೇಣು ಹಾಕುವ ಕ್ರಿಯೆ ಇರುತ್ತೆ. ಇವೆಲ್ಲವೂ ಆಗುವಾಗ ಒಂದು ವೇಳೆ ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂದ್ರೆ ಅವನು ಮತ್ತೆ ಅದನ್ನು ತಡೆ ಕೋರಿ ಕೋರ್ಟಿಗೆ ಹೋಗ್ಬೋದು, ತಡೆ ಹಿಡಿಲಿಕ್ಕೆ ಮನವಿಯನ್ನು ಮಾಡಬಹುದು. ಇದು ಒಂದನೇ ಹಂತ. ಎರಡನೇದಾಗಿ ಆ ಅಪರಾಧಿ ಅಂತ ವೇಳೆಗೆ ಗರ್ಭಿಣಿಯಾಗಿದ್ರೆ ಅವರು ಕೂಡ ಈ ಗಲ್ಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆಗೆ ಕನ್ವರ್ಟ್ ಮಾಡಿಕೊಳ್ಳಲು ಮನವಿ ಮಾಡುವಂತ ಸಾಧ್ಯತೆ ಇದೆ ಮತ್ತು ಅದು ಮುಂದೆ ಹೋಗುವಂತ ಸ್ಥಿತಿ ಇರುತ್ತೆ. ನಾ ಇದನ್ನು ಯಾಕೆ ಹೇಳಿದೆ ಅಂದ್ರೆ ಇಷ್ಟೆಲ್ಲ ಇದೆ. ಒಂದು ರೇರೆಸ್ಟ್ ಆಫ್ ರೇರ್ ಕೇಸಲ್ಲಿ ಮಾಡ್ತಾರೆ, ಮರುಪರಿಶೀಲನಾ ಅರ್ಜಿಗೆ ಅವಕಾಶ ಇರುತ್ತೆ, ಕ್ಷಮಾದಾನ ಇರುತ್ತೆ, ಅದಾದಂಥ ಡೆತ್ ವಾರೆಂಟ್ ಎನ್ನುವಂಥ ಕ್ರಿಯೆ ಇರುತ್ತೆ, ಗಲ್ಲು ಶಿಕ್ಷೆ ಜಾರಿ ಮಾಡುವಾಗ ಅದಕ್ಕೆ 5-6 ನಿಯಮಾವಳಿಗಳಿದೆ. ಇವೆಲ್ಲವೂ ಕೂಡ ಅಪರಾಧಿಗೆ ಬದುಕುವಂತ ಹಕ್ಕನ್ನು ಕೊಡುತ್ತೆ ಮತ್ತು ತನ್ನ ತಪ್ಪನ್ನ ತಿದ್ದುಕೊಂಡು ಬದುಕುವಂತ ಹಕ್ಕನ್ನು ಕೊಡುತ್ತೆ. ಅದರ ಅರ್ಥ ಯಾರಿಗೂ ಕೂಡ ನಮ್ಮ ಭಾರತದಲ್ಲಿ ಸಾಯಿಸುವಂತ ಹಕ್ಕು ಇಲ್ಲ. ಸಾಯಿಸುವಂತ ಹಕ್ಕು ಯಾರಿಗಿರುತ್ತೆ? ಅದು ಕೂಡ ಕೆಲವೊಂದು ಕಡೆ ಇರುತ್ತೆ. ಅದು ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳ್ಬೋದು. ಯಾವಾಗಂದ್ರೆ ಯುದ್ಧ ಆದಾಗ ನಮ್ಮ ಭದ್ರತಾ ಪಡೆಗಳು, ನಮ್ಮ ಸೈನಿಕರು ವಿರೋಧಿಯನ್ನ ಹೊಡೆದು ಉರುಳಿಸಬೇಕಾಗತ್ತೆ ಮತ್ತು ತಮ್ಮ ಜೀವವನ್ನು ಹುತಾತ್ಮವಂದರೆ ತಮ್ಮ ಜೀವವನ್ನು ಬಲಿ ಕೊಡಬೇಕಂತ ತ್ಯಾಗ ಮಾಡಬೇಕಂತ ಸಂದರ್ಭ ಬರುತ್ತೆ. ಅದು ಭಾರತ ಪಾಕಿಸ್ತಾನ ಯುದ್ಧ ಆಗಿರ್ಬೋದು, ಬೇರೆ ಬೇರೆ ಯುದ್ಧಗಳಲ್ಲಿ ನಮ್ಮ ಸೈನಿಕರು ಹುತಾತ್ಮರಾಗಿದ್ದಾರೆ ಮತ್ತು ಬೇರೆ ಬೇರೆ ಸೈನಿಕರನ್ನು ನಮ್ಮ ಸೈನಿಕರು ಹೊಡೆದು ಉರುಳಿಸಿದ್ದಾರೆ. ಅವರಿಗೆ ಆದಂಥ ಹಕ್ಕಿರುತ್ತೆ, ಅವರದೇ ಆದಂಥ ಒಂದು ಅಧಿಕಾರ ಇರುತ್ತೆ. ಜೊತೆಗೆ ನಮ್ಮ ದೊಡ್ಡ ದೊಡ್ಡ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳು ಅವರಿಗೆ ಅವರದೇ ಆದಂಥ ಒಂದು ಭದ್ರತಾ ಪಡೆ ಇರುತ್ತೆ, ಸೆಕ್ಯೂರಿಟಿಗಳಿರುತ್ತೆ, NSG ಇರುತ್ತೆ, ಬೇರೆ ಬೇರೆ ಭದ್ರತಾ ಪಡೆಗಳಿರುತ್ತೆ. ಯಾರೋ ಒಬ್ಬ ಕಿಡಿಗೇಡಿ ಏನೋ ನುಗ್ಗಿ ಬಂದು ಏಟನ್ನು ಹೊಡೆಯುವಾಗ ಆ ವ್ಯಕ್ತಿಗಳಿಗೆ ಗುಂಡನ್ನು ಹಾಕಲು ಮುಂದೆ ಬಂದಾಗ ಮುಲಾಜಿಲ್ಲದೆ ಆ ವ್ಯಕ್ತಿಯನ್ನ ಭದ್ರತಾ ಪಡೆಗಳು ಹೊಡೆದು ಉರುಳಿಸುತ್ತೆ, ಆ ಅಧಿಕಾರ ಇರುತ್ತೆ. ಜೊತೆಗೆ ಕೆಲವೊಂದ್ಸಲ ಪೊಲೀಸರು ಕೆಲವೊಂದು ಕೈದಿಗಳನ್ನ ಕೆಲವೊಂದು ಕೃತ್ಯದಲ್ಲಿ ಭಾಗಿಯಾಗಿದ್ದ ಕೆಟ್ಟ ಕೃತ್ಯದಲ್ಲಿ ಭಾಗಿಯಾದವರನ್ನ ವಿಚಾರಣೆ ಹಂತಕ್ಕೆ ಕರ್ಕೊಂಡು ಹೋಗುವಾಗ ಅಥವಾ ಜೈಲಿಗೆ ಶಿಫ್ಟ್ ಮಾಡುವಾಗ ಅಥವಾ ಸ್ಥಳ ಮಹಾಜರು ಮಾಡುವಾಗ ಆ ಕೆಟ್ಟ ವ್ಯಕ್ತಿಗಳು ಈ ಪೊಲೀಸರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಅವರ ಮೇಲೆ ಹಲ್ಲೆ ಮಾಡುವಂತ, ಅವರ ಮೇಲೆ ಚುಚ್ಚುವಂತ ಬೇರೆ ಬೇರೆ ಕ್ರಿಯೆ ಆದಾಗ ಆತ್ಮರಕ್ಷಣೆಗೋಸ್ಕರ ಪೊಲೀಸ್ ಸಿಬ್ಬಂದಿಗಳು ಅವರ ಮೇಲೆ ಒಂದು ಗುಂಡು ಹಾಕುವಂತ ಕೆಲಸ ಆಗತ್ತೆ, ಅವರನ್ನು ಸಾಯಿಸುವಂತ ಕೆಲಸ ಆಗತ್ತೆ. ಅದಾದ ನಂತರ ಆ ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಸಿಬ್ಬಂದಿಗಳು ತಾನು ಮಾಡಿದ ಒಂದು ಕೆಲಸಕ್ಕೆ ಸರಿಯಾದ ವಿವರಣೆಯನ್ನು ಕೊಡಬೇಕಾಗತ್ತೆ. ಅದು ಕೂಡ ಎನ್ಕ್ವೈರಿ ಆಗುತ್ತೆ. ಒಂದು ವೇಳೆ ಬೇಕಾಬಿಟ್ಟು ಸುಖ ಸುಮ್ಮನೆ ಎನ್ಕೌಂಟರ್ ಮಾಡಿದ್ರೆ ಈ ಪೊಲೀಸ್ ಅಧಿಕಾರಿಯೂ ಕೂಡ ಶಿಕ್ಷೆ ಆಗುವಂತ ಒಂದು ಅವಕಾಶ ಇರುತ್ತೆ. ಇದನ್ನು ಯಾಕೆ ಹೇಳಿದೆ ಅಂದ್ರೆ ನಮ್ಮ ಭಾರತದಲ್ಲಿ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗೆ ಅಂದ್ರೆ ಭದ್ರತಾ ಸಿಬ್ಬಂದಿಗಳು, ಸೈನಿಕರಿಗೆ, ಕೆಲವೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಸೆಕ್ಯೂರಿಟಿಗಳಿಗೆ ಬಿಟ್ಟು ಯಾರಿಗೂ ಕೂಡ ಬೇರೆಯವರ ಮೇಲೆ ಹಲ್ಲೆ ಮಾಡುವಂತ, ಸಾಯಿಸುವಂತ ಅಧಿಕಾರ ಇಲ್ಲ. ಇನ್ನು ಈಗ ಬರ್ತೇನೆ ಅಂದ್ರೆ ಸಾಂತಾಕ್ಲಾಸ್ ಅಂದ್ರೆ ಮದುರೈನ ಕೋರ್ಟ್ನಲ್ಲಿ ಆದಂತ ಒಂದು ಕೇಸ್ ಇದೆಯಲ್ಲ, ಅದು ಮನ ಕಲಕುತ್ತೆ. 2020 ಸಮಯ ಇಡೀ ಪ್ರಪಂಚ ಬಾಗ್ಲ ಹಾಕೊಂಡು ಮನೇಲಿ ಕೂತ್ಕೊಂಡಿತ್ತು, ಬೀದಿಯೆಲ್ಲ ಖಾಲಿಯಾಗಿತ್ತು, ನಾಯಿ ನರಿಗಳೆಲ್ಲ ಹೊರಗಡೆ, ಊಟ ಇಲ್ಲದೆ ಸಾಯುವಂತ ಪರಿಸ್ಥಿತಿ ಇತ್ತು, ಪಕ್ಷಿಗಳು ನೀರಿಲ್ಲ, ನಾಯಿಗಳು ಯಾವ ತರ ಆಗಿದ್ರೆ ಯಾವುದಕ್ಕೂ ಊಟ ಇರಲಿಲ್ಲ, ಏನೂ ಇಲ್ಲ, ಪ್ರಪಂಚ ಬಾಗ್ಲ ಹಾಕೊಂಡು ಮಲ್ಕೊಂಡ್ಬಿಟ್ಟಿತ್ತು, ಒಂಥರ ಸ್ಮಶಾನ ಮೌನಾಗಿತ್ತು. ಅಂತ ಒಂದು ಇದರಲ್ಲಿ ನಮ್ಮ ಭಾರತ ದೇಶ ಲಾಕ್ಡೌನ್ ಮಾಡುತ್ತೆ. ಯಾರು ಕೂಡ ಹೊರಗೆ ಬರಬಾರ್ದು, ಯಾರು ಕೂಡ ಒಬ್ಬರನ್ನೊಬ್ಬರನ್ನ ಅಂತರವನ್ನು ಕಾಯ್ಕೊಳ್ಬೇಕು, ಒಂದಿಲ್ಲ ಅಂದ್ರೆ ಇಡೀ ನಮ್ಮ ದೇಶವೇ ಕೊರೋನಾದಿಂದ ಸತ್ತು ನಲುಗುವಂತ ಸ್ಥಿತಿ ಇರುತ್ತೆ ಅನ್ನುವಂತ ಒಂದು ಲಾಕ್ಡೌನ್ ಹೊರಡಿಸಿದಾಗ ಯಾವ ಅಂಗಡಿಗಳಿರಲಿಲ್ಲ, ಕೆಲವೊಂದು ಎಮರ್ಜೆನ್ಸಿ ವಸ್ತುಗಳು, ಅದ್ರಲ್ಲಿ ಹಾಲು, ಜೊತೆಗೆ ಅಂದ್ರೆ ಕೆಲವೊಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಕೆಲವೊಂದು ಎಮರ್ಜೆನ್ಸಿಯ ವಸ್ತುಗಳು, ಎಮರ್ಜೆನ್ಸಿ ಅಂಗಡಿಗಳು ಮಾತ್ರ ಓಪನ್ ಇದ್ದು, ಅದ್ರಲ್ಲಿ ಮೇನ್ಲಿ ಮೆಡಿಕಲ್ ಆಗಿರ್ಬೋದು, ಕೆಲವೊಂದು ತರಕಾರಿ ಅಂತ ಮಾತ್ರ ಓಪನ್ ಇತ್ತು, ಬಿಟ್ಟು ಯಾವುದು ಓಪನ್ ಇರಲಿಲ್ಲ. ಅಂತ ಟೈಮಲ್ಲಿ ನಿಗದಿತ ಟೈಮ್ಗಿಂತ ಜಾಸ್ತಿ ಇಬ್ಬರು ವ್ಯಕ್ತಿಗಳು ಮೊಬೈಲ್ ಅಂಗಡಿಗಳನ್ನು ಓಪನ್ ಮಾಡಿದ್ದಾರೆ ಅನ್ನೋ ಸುಳ್ಳು ಆರೋಪದ ಮೇಲೆ ಆ ಇಬ್ಬರು ವ್ಯಕ್ತಿಗಳನ್ನ ಸಾತಂಕುಳಂ ಎನ್ನುವಂತ ಪೊಲೀಸರು ಬಂಧನ ಮಾಡ್ತಾರೆ. ಸುಳ್ಳು ಆರೋಪದ ಮೇಲೆ ಬಂಧನ ಮಾಡ್ತಾರೆ. ಅದು ಯಾರೆಂದ್ರೆ ಹೆಸರು ಒಂದು ಜಯರಾಜ್ ಎನ್ನುವಂತ ತಂದೆ ಮತ್ತು ಬೆನಿಕ್ಸ್ ಎನ್ನುವಂತ ಮಗನನ್ನ ಪೊಲೀಸರು, ಆ ಲೋಕಲ್ ಪೊಲೀಸರು, ಸಾತಂಕುಳಂ ಪೊಲೀಸರು ಅವರನ್ನ ಬಂಧನ ಮಾಡ್ತಾರೆ. ಬಂಧನ ಮಾಡಿ ಇಡೀ ರಾತ್ರಿ ಅಂದ್ರೆ ಜೂನ್ 20ಕ್ಕೆ, ಈ ಜೂನ್ 19ಗೆ ಪ್ರಕರಣ ಆಗುತ್ತೆ. ಜೂನ್ 19ಗೆ ಬಂಧನ ಮಾಡ್ತಾರೆ. ಬಂಧನ ಮಾಡಿ ಪೊಲೀಸ್ ಠಾಣೆಯಲ್ಲಿ ಹಿಗ್ಗಾಮುಗ್ಗಾ ಜಾಡಿಸ್ತಾರೆ. ಒಬ್ಬರಾದ ಮೇಲೆ ಈ ಬಿದ್ದ ಗೂಳಿಗೊಂದು ಆಳಿಗೊಂದು ಕಲ್ಲು ಅಂತಾರಲ್ಲ, ಎಲ್ಲರೂ ಹೊಡಿತಾರೆ. ಹೊಡೆದು ಅವ್ರನ್ನ ಅಸ್ವಸ್ಥರನ್ನಾಗಿ ಮಾಡ್ತಾರೆ. ಅದಂತ ಮಾರನೇ ದಿನ ಕುಟುಂಬ ವ್ಯಕ್ತಿಗಳಿಗೆ ಸುದ್ದಿ ಹೋಗುತ್ತಿಲ್ಲ, ಪೊಲೀಸರು ಅವ್ರನ್ನ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದಾರೆ ಅನ್ನೋ ವಿಷಯ ತಿಳಿದಾಗ
ಇದನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಅವರನ್ನ ಪೊಲೀಸರು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಮಗ ಜೂನ್ 22ರಂದು ಮಗ ಬೆನಿಕ್ಸ್ ಸಾವನ್ನಪ್ತಾರೆ. ಅದಾದ ನಂತರ ಜೂನ್ 23ರಂದು ತಂದೆಯಾದಂಥ ಪಿ ಜಯರಾಜ್ ಸಾವನ್ನಪ್ತಾರೆ. ಮತ್ತು ಅದೊಂದು ಲಾಕ್ ಆಫ್ ಡೆತ್ ಪ್ರಕರಣವಾಗಿ, ಕಸ್ಟೋಡಿಯನ್ ಡೆತ್ ಪ್ರಕರಣ ದಾಖಲಾಗುತ್ತೆ. ಇಡೀ ಚೆನ್ನೈನಲ್ಲಿ ರೋಷಾವೇಶ ಆಗುತ್ತೆ, ಚೆನ್ನೈನ ಜನ ಬೀದಿಗಿಳಿತಾರೆ. ಅದಾದ ನಂತರ ಈ ಪ್ರಕರಣ CBIಗೂ ಕೂಡ ಹೋಗುತ್ತೆ. CBI ಸತತವಾಗಿ ವಿಚಾರಣೆ ಮಾಡುತ್ತೆ. ಇದು ಮದುರೈ ಕೋರ್ಟ್ನ ಅಂಡರಲ್ಲಿ ಬಂದರೂ ಕೂಡ, ಮದುರೈ ಕೋರ್ಟ್ ವಿಚಾರಣೆ ಮಾಡ್ತಿದ್ರು ಕೂಡ ಮದ್ರಾಸ್ ಹೈಕೋರ್ಟ್ಗೂ ಕೂಡ ಇದರ ಉಸ್ತುವಾರಿಯನ್ನು ನೋಡ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ಗೈಡ್ ಆಗಬಾರ್ದು ಅನ್ನುವಂಥ ಒಂದು ಉಸ್ತುವಾರಿಯನ್ನು ಕೊಡ್ತಾರೆ. ಹೀಗಾಗಿ ತಮಿಳುನಾಡಿನ ಈ ಪ್ರಕರಣ ಇಡೀ ದೇಶದಾದ್ಯಂತ ಸದ್ದನ್ನು ಮಾಡುತ್ತೆ. CBIನ ಅಧಿಕಾರಿಗಳು ಬಂದು 100 ಹೆಚ್ಚು ಸಾಕ್ಷಿಗಳನ್ನ ಹುಡುಕ್ತಾರೆ. ಜೊತೆಗೆ ಅಲ್ಲಿ ಇದ್ದಂತ ಸಾತಂಕುಳಂ ಪೊಲೀಸ್ ಠಾಣೆಯಲ್ಲಿ ಇದ್ದಂತ ಒಬ್ಬ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಕೊಟ್ಟಂತ ಹೇಳಿಕೆ ಇಡೀ ಪ್ರಕರಣದ ಒಂದು ಹಾದಿಯನ್ನೇ ಮತ್ತೊಂದು ಕಡೆ ಹೋಗುತ್ತೆ. ಯಾಕಂದ್ರೆ ಪೊಲೀಸರು ಆ 2 ವ್ಯಕ್ತಿಗಳು ಸತ್ತ ನಂತರ, ಅಂದ್ರೆ ಮರಣಾಪ್ಪಿದ ನಂತರ ಎಲ್ಲಾ ಸಾಕ್ಷ್ಯ ನಾಶಗಳನ್ನ ಮಾಡ್ತಾರೆ, CCTV ಫುಟೇಜ್ಗಳನ್ನ ಡಿಲೀಟ್ ಮಾಡ್ತಾರೆ, ಎಲ್ಲವೂ ಕೂಡ ಯಾವುದೂ ಕೂಡ ಇರಲ್ಲ, ಹಾಗೆ ಸಾಕ್ಷ್ಯ ನಾಶವನ್ನು ಮಾಡಿರ್ತಾರೆ. ಹಾಗಾಗಿ ಪೊಲೀಸರು ಕೂಡ, ಅಂದ್ರೆ CBI ಪೊಲೀಸರು ಕೂಡ ಒಂದು ಹಂತದಲ್ಲಿ ಹಿನ್ನಡೆಯಾಗುವಂತ ಹಂತದಲ್ಲಿ ಅಲ್ಲೇ ಇದ್ದಂತ ಸಾಕ್ಷಿಯಾಗಿದ್ದಂತ ಒಬ್ಬ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಅವರು ಕೊಟ್ಟಂತ ಹೇಳಿಕೆ ಇಡೀ ಪ್ರಕರಣದ ದಿಕ್ಕನ್ನೇ ಮತ್ತೊಂದು ಕಡೆ ಬದಲಾಗುವಂತೆ ಮಾಡುತ್ತೆ ಮತ್ತು ಸಾವನ್ನಪ್ಪಿದ ವ್ಯಕ್ತಿಗೆ ನ್ಯಾಯ ಸಿಗುವಂತೆ ಮಾಡುತ್ತೆ. ಮತ್ತು ಈ ದೌರ್ಜನ್ಯ ಮಾಡಿದಂತ 9 ಪೊಲೀಸರಿಗೆ ಇದೀಗ ಗಲ್ಲು ಶಿಕ್ಷೆ ಪ್ರಕಟವಾಗುವಂತೆ ಮಾಡಿದ್ದೆ ಆ ಮಹಿಳಾ ಕಾನ್ಸ್ಟೇಬಲ್ ಕೊಟ್ಟಂತ ಹೇಳಿಕೆ. ಅವರು ಹೇಳ್ತಾರೆ, ರಾತ್ರಿ ಇಡೀ ಆ 2 ವ್ಯಕ್ತಿಗಳನ್ನ ವಿವಸ್ತ್ರಗೊಳಿಸಿ ಒಂದೇ ಒಂದು ಬಟ್ಟೆ ಇಲ್ಲದಂತೆ 9 ಪೊಲೀಸರು 10 ಪೊಲೀಸರು ಹೊಡೆದಿರ್ತಾರೆ. ಆ 10 ಪೊಲೀಸರು ಕೂಡ ಮನ್ಸಿಗೆ ಬಂದು ಹೊಡೆದಿರ್ತಾರೆ. ಯಾವ ಲೆವೆಲ್ಗೆ ಹೊಡೆದಿರ್ತಾರೆ ಅಂದ್ರೆ ಅವರ ತಲೆಯನ್ನು ತಗೊಂಡು ಗೋಡೆಯ, ಅಂದ್ರೆ ಠಾಣೆಯ ಗೋಡೆಗೆ ಕೂಡ ಹೊಡೆದಿರ್ತಾರೆ. ಹಾಗಾಗಿ ಆ ಠಾಣೆಯ ಗೋಡೆಯ ಮೇಲೆ ರಕ್ತದ ಕಲೆಗಳಿವೆ ಎನ್ನುವಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾದ ನಂತರ ಅದು ಕೂಡ ಪ್ರೂಫ್ ಆಗಿ ಸಾಕ್ಷ್ಯವಾಗಿ ಕನ್ವರ್ಟ್ ಆಗುತ್ತೆ. ಆ ಒಂದು ಸಾಕ್ಷಿಯಿಂದ ಇದೀಗ 10 ಪೊಲೀಸರಿಗೆ ಗಲ್ಲು ಶಿಕ್ಷೆಯಾಗಿದೆ. ಆ 10 ಪೊಲೀಸರ ಪೈಕಿ 2 ಇನ್ಸ್ಪೆಕ್ಟರ್ಗಳಿದ್ದಾರೆ. ಒಬ್ಬ ಇನ್ಸ್ಪೆಕ್ಟರ್ ವಿಚಾರಣಾ ಹಂತದಲ್ಲೇ ತೀರ್ಕೊಂಡಿದ್ದು. ಹೀಗಾಗಿ ಇರುವಂತ 9 ಪೊಲೀಸರಿಗೆ, ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳಿಗೆ ಗಲ್ಲು ಶಿಕ್ಷೆಯಾಗಿದೆ. ಜೊತೆಗೆ ಆ ವ್ಯಕ್ತಿಗಳಿಂದ ರಿಕವರಿ ಮಾಡಿದಂತ ಹಣ 1.4 ಕೋಟಿ, ಅಂದ್ರೆ ಸರಿಸುಮಾರು 1.5 ಕೋಟಿ ದಂಡವನ್ನ ಪಡೆದುಕೊಂಡು ಆ ಕುಟುಂಬಕ್ಕೆ ಆರ್ಥಿಕವಾಗಿ ಪರಿಹಾರ ಧನವನ್ನು ಕೂಡ ನೀಡುವಂತೆ ಐತಿಹಾಸಿಕ ತೀರ್ಪನ್ನ ಮದುರೈ ಕೋರ್ಟ್ ಕೊಟ್ಟಿದೆ. ಜೊತೆಗೆ ಒಬ್ಬ ವ್ಯಕ್ತಿ 2 ಸಲ ಹ್ಯಾಂಗ್ ಮಾಡ್ಬೇಕನ್ನುವಂತ ಒಂದು ವಿಶೇಷ ತೀರ್ಪು ಕೂಡ ಇದೆ ಅನ್ನೋದು ಕೂಡ ಇದೀಗ ಮಾಹಿತಿ ಸಿಗ್ತಾ ಇದ್ರು. ಅಷ್ಟು ಅರ್ಥ ಇಷ್ಟೇ, ರಕ್ಷಣೆ ಮಾಡಬೇಕಾದಂತ ಪೊಲೀಸರು ತಮ್ಮ ಒಂದು ಸ್ಥಿಮಿತವನ್ನು ಕಳ್ಕೊಂಡು ಹುಚ್ಚಾಟವೆಂಬಂತೆ ಆ 2 ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡ್ತಿದ್ದೆಲ್ಲ, ಅದು ಇದೀಗ ಅವರಿಗೆ ಅನುಭವಿಸಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮತ್ತು ಅವರು ಆ ಟೈಮಲ್ಲಿ ಸತ್ರು. ಇದೀಗ ಇವರು ಮತ್ತೆ ಬದುಕಿದ್ದು ಅಂದ್ರೆ ಸಾಯುವಂತ ಪರಿಸ್ಥಿತಿ. ಮತ್ತು ಯಾವಾಗ ನಮ್ಮ ಕೊರಳಿಗೆ ಕುಣಿಕಿ ಬೀಳುತ್ತೆ, ಯಾವಾಗ ನಾವು ಸಾವನ್ನ ಕಾಣ್ತೇವೆ ಅನ್ನುವಂತ ಒಂದು ಹಂತಕ್ಕೆ ಬಂದು ತಲುಪಿದ್ದಾರೆ ಆ 9 ಪೊಲೀಸ್ ಅಧಿಕಾರಿಗಳು. ಮತ್ತು ಇಡೀ ನಮ್ಮ ದೇಶಕ್ಕೆ ಇದು ಒಂದು ಐತಿಹಾಸಿಕ ತೀರ್ಪಾಗತ್ತೆ. ಇಲ್ಲಿ ಒಂದನ್ನು ನಾನು ಹೇಳ್ತೇನೆ, ಒಂದು ವೇಳೆ ಆ ವ್ಯಕ್ತಿಗಳು ನಿಯಮ ಬಾಹಿರವಾಗಿ ಅಂಗಡಿಯನ್ನು ತೆಗೆದಿದ್ರೆ ಅಥವಾ ಅಂಗಡಿ ಮುಚ್ಚಿ ಅನ್ನುವಂತ ಇವರು ಹೇಳಿಕೆಯನ್ನು ಕೊಟ್ಟಾಗ ಅವರು ಕೆಟ್ಟ ಪದಗಳನ್ನ ಆಡಿದ್ರೆ, ಬೇರೆ ಆದಂತ ಹಲ್ಲೆ ಮಾಡ್ಲಿಕ್ಕೆ ಏನಾದ್ರು ಮುಂದಾಗಿದ್ರೆ, ಆಗಲೂ ಕೂಡ ಪೊಲೀಸರಂದ್ರೆ ಕಾನೂನು ಪಾಲಕರೇ ಹೊತ್ತು ದೌರ್ಜನ್ಯಕ್ಕೆ ಎಡೆ ಮಾಡಿಕೊಡುವಂತ ಒಂದು ನೀತಿ ಇಲ್ಲ. ನೀವು ಅವರನ್ನ ಬಂಧನ ಮಾಡಬೇಕಿತ್ತು. ಅದನ್ನ ಆದ ನಂತರ ಅವರಿಗೆ ಕೋರ್ಟ್ಗೆ ತೆಗೆದುಕೊಂಡು ಹೋಗಿ ನೀವು ಅದನ್ನು ಸಾಕ್ಷಿ ಪ್ರೊಡ್ಯೂಸ್ ಮಾಡಿದ್ರೆ ಎಲ್ಲವೂ ಕೂಡ ಅವ್ರಿಗೆ ಶಿಕ್ಷೆ ಆಗ್ತಿತ್ತು. ಸಿಂಪಲ್ ಆಗಿ ಅಷ್ಟೇ ಆಗ್ತಿತ್ತು. ನೀವು ರಕ್ತ ಬರುವಾಗಿ ಹೊಡುವಂತ ಅಧಿಕಾರ ನಮ್ಮ ಪೊಲೀಸರಿಗಿಲ್ಲ. ಇಲ್ಲಿ ಸಾಯಿಸಿದ ವ್ಯಕ್ತಿಯೂ ಕೂಡ ತನ್ನ ತಪ್ಪನ್ನ ತಿದ್ದುಕೊಂಡು ಬದುಕುವಂತ ಒಂದು ಅವಕಾಶ ಇದೆ ಹೊರತು, ಮನಪರಿವರ್ತನೆ, ಈ ಜೈಲುಗಳೆಲ್ಲವೂ ಕೂಡ ಮನ ಪರಿವರ್ತನೆ ಮಾಡುವಂತ ಒಂದು ಕೇಂದ್ರವೇ ಹೊರತು ಶಿಕ್ಷೆ ಕೊಡುವಂತ ಕೇಂದ್ರ ಅಲ್ಲ. ಅದು ನಮ್ಮ ಸಂವಿಧಾನದಲ್ಲಿ ಬರೆದಿದೆ. ರೇರೆಸ್ಟ್ ಆಫ್ ರೇರ್ ಕೇಸ್ನಲ್ಲಿ ಮಾತ್ರ ನಮ್ಮ ಸಂವಿಧಾನ ಮಾತ್ರ ಒಬ್ಬ ವ್ಯಕ್ತಿಗೆ ಮರಣ ದಂಡನೆಯಂತ ಶಿಕ್ಷೆಯನ್ನು ಕೊಡಬಹುದೇ ಹೊರತು ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ಸಾಯಿಸುವಂತ ಅಧಿಕಾರ ನಮ್ಮ ದೇಶದಲ್ಲಿಲ್ಲ. ಇನ್ನು ಮುಂದಾದ್ರೂ ಕೂಡ ಇಂತಹ ತೀರ್ಪುಗಳು ಜನರ ಒಂದು ಮನಸ್ಥಿತಿಯನ್ನು ಬದಲಿಸಬೇಕು ಮತ್ತು ಸರ್ಕಾರದ ಸಂಬಳವನ್ನ ತಿಂದು ತೇಗಿ ಅಂತ ಒಬ್ಬ ಅಧಿಕಾರಿಗಳು ಮತ್ತೊಬ್ಬ ವ್ಯಕ್ತಿಯ ಮೇಲೆ ಸಾಯಿಸುವಂತ ಒಂದು ಗೋಜಿಗೆ ಹೋಗಿ ಕೆಟ್ಟ ಕೆಲಸಕ್ಕೆ ಹೋದ್ರೆ ಇನ್ನು ಮುಂದೆ ಅನೇಕರಿಗೆ ಇಂಥ ಒಂದು ಗತಿ ಬಂದರೂ ಕೂಡ ಅಚ್ಚರಿ ಇಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.